ಮಂಜುನಾಥ ನಗರದಲ್ಲಿ ಸಂಭ್ರಮ ಸಡಗರದಿಂದ ಶ್ರೀರಾಮನವಮಿ ಆಚರಣೆ. ಮಂಜುನಾಥ ನಗರ 40 ಅಡಿ ರಸ್ತೆ ಶ್ರೀ ರಾಮ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನವಮಿಯನ್ನು ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಬೆಳಗಿನಿಂದಲೇ ಶ್ರೀರಾಮನಿಗೆ ವಿವಿಧ ಬಗೆಗಳಿಂದ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಹಸ್ರಾರು ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಮಂಜುನಾಥ ನಗರ 40 ಫೀಟ್ ರೋಡು ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಮುನೇಶ್ವರ ಸ್ವಾಮಿ ಹೆಬ್ಬಾಗಿಲಲ್ಲಿ ನಾವು ಪ್ರತಿ ವರ್ಷವೂ 25 ವರ್ಷದಿಂದಲೂ ಶ್ರೀರಾಮನವಮಿ ಹಬ್ಬನ ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳೆಲ್ಲ ಸೇರಿಕೊಂಡು ಅಕ್ಕಪಕ್ಕದವ್ರ ಅಂಗಡಿಯವರೆಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಮೊದಲಾಗಿ ಕರ್ನಾಟಕ ರಾಜ್ಯ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಪ್ರತಿ ವರ್ಷವೂ ಇದೇ ರೀತಿ ಮಾಡಿಕೊಂಡು ನಾವು ಬರೋದ್ರಿಂದ ಈ ಕಾರ್ಯಕ್ರಮನ ಅತಿ ಹೆಚ್ಚಾಗಿ ಇದನ್ನು ಮಾಡಿ ಯಶಸ್ವಿ ಆಗ್ಲಿ ಅಂತ. ಇವತ್ತು ಮಾಮೂಲಿ ಹೆಸರುಬೇಳೆ, ಮಜ್ಜಿಗೆ, ಪಾನಕ ಶ್ರೀರಾಮನಿಗೆ ಏನು ಪ್ರಿಯವಾದದ್ದು ಅದನ್ನು ಅತಿ ಹೆಚ್ಚಾಗಿ ಮಾಡಿ ನಾವು 10 ಜನಕ್ಕೆ ಹಂಚೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಏನು ವಿಶೇಷ ಅಂದರೆ ಇದು ಮುನೇಶ್ವರನ ದೇವಸ್ಥಾನ ಹೆಬ್ಬಾಗಿಲಿದೆ, ಪಕ್ಕದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಪ್ರತಿ ವರ್ಷವೂ ನಾವು ಇದೇ ಕಾರ್ಯಕ್ರಮ ಮಾಡಬೇಕು, ಸರ್ಕಾರ ಚೆನ್ನಾಗಿದೆ ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಇದು 25. ಈ ಯುವಕರಿಗೆ ಅಂದರೆ ಇದು ಶ್ರೀರಾಮನ ಹಬ್ಬನ ಅತಿ ಹೆಚ್ಚು ಯಶಸ್ವಿಯಾಗಿ ಮಾಡಲಿ, ಮತ್ತು ಇದೇ ರೀತಿ ಮಾಡೋದಕ್ಕೆ ಸ್ಫೂರ್ತಿನೂ ಅವ್ರಿಗೆ ಬರಲಿ, ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಲಿ ಅನ್ನೋದು ಒಂದು ಇದನ್ನು ಮಾಡ್ತೀವಿ. ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷರು. ಈ ದಿನ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಜನತೆಗೆ ಮತ್ತು ಮಂಜುನಾಥ ನಗರ ನಿವಾಸಿಗಳಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟರಮಣ, RR ಓದವರ ಕೇಂದ್ರ. ನಿಜವಾಗ್ಲೂ ಹೇಳಬೇಕು ಅಂದರೆ 25 ವರ್ಷದಿಂದ ನಡ್ಕೊಂಡ್ಬಂದಿರೋದಂದರೆ ಒಂದು ಗ್ರೇಟು. ಅಂದರೆ ಇಲ್ಲಿ ಜನಗಳು ಒಗ್ಗಟ್ಟಾಗಿ ಎಲ್ಲ ಸೇವೆನ ಮಾಡ್ಕೊಂಬತ್ತಾ ಇದ್ದಾರೆ. ಅಷ್ಟೇ ಹೇಳ್ದಿರ ನೋಡಿ, ಇವತ್ತು ಶ್ರೀರಾಮನವಮಿ, ಇವತ್ತು ಮಳೆ ಎಲ್ಲ ಕಡೆನೂ ಬೀಳ್ತಾ ಇದೆ. ಇನ್ನು ರೈತರಿಗೆ ಒಳ್ಳೆ ಬೆಳೆ ಸಿಗಲಿ, ಒಳ್ಳೆ ವ್ಯಾಪಾರ ಆಗಲಿ, ಅವರಿಗೆ ಒಳ್ಳೆ ರೇಟ್ ಸಿಗಲಿ ಅಂತ ಕೇಳಿಕೊಂಡು ಮತ್ತು ಇನ್ನೂ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಯುವಕರಿಗೆ ಕರೆ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಕೆಲವರೆಲ್ಲ ಕೆಲಸ ಮಾಡೋಕ್ಕೆ ಮಾತ್ರ ಬರೋದ ಹಿಂದೆ ಬರ್ತಾರೆ. ನಿಜವಾಗ್ಲೂ ಎಲ್ಲರೂ ನಿಂತ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದು. ಯಾಕಂದರೆ ಒಂದು ಕೈಯಿಂದ ಒಂದು ಕೈ ಅಂತ ಸೇರಿಸಿದ್ರೆ ಬೃಹತ್ತಾಗಿ ಮಾಡ್ಬೋದು. ಎಲ್ಲರೂ ಮುಂದಿನ ವರ್ಷ ನಿಜವಾಗ್ಲೂ ಹೇಳಬೇಕು ಅಂದರೆ ಅನುದಾನ ಮಾಡಬೇಕು ಅಂತ ಏನೇನೋ ಆಸೆ ಇದೆ ಶ್ರೀರಾಮ ಮಂಡಳಿ ಅವರಿಗೆ. ಆದರೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ. ಯುವಕರು ಬರಬೇಕು, ಎಲ್ಲ ವಯಸ್ಸಾದವರೇ ಬರ್ತಾವ್ರೆ. ಯುವಕರು ಇನ್ನು ಮುಂದಿನ ವರ್ಷ ಬರಲಿ ಅಂತ ಅವ್ರಿಗೆಲ್ಲ ಮನವಿ ಮಾಡ್ಕೊಂಡು ನಾನು ಎರಡು ಮಾತು ಈ ಶ್ರೀರಾಮ ಸೇವಾ ಸಮಿತಿಯಿಂದ ಇದು ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೇನೂ ಹಿಂಗೆ ಯುವಕರನ್ನು ಸೇರಿಸ್ಕೊಂಡು ಇನ್ನು ಮುಂದೇನೂ ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ. ಯಾಕೆಂದರೆ ಎಲ್ಲ ಜನನೂ ಇಲ್ಲಿ ಸೇರ್ತಾರೆ ನೋಡಿ. ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ಸೇರಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಈ ಅಕ್ಕಪಕ್ಕ ಅಂಗಡಿಗಳಾಗಲಿ ಮನೆಗಳಾಗಲಿ ಎಲ್ಲರೂ ಅವರವರೇ ತಂದು ಏನು ಬೇಕು, ನಿಮಗೆ ಬೆಲ್ಲ ಬೇಕಾ, ಹೆಸರುಬೇಳೆ ಬೇಕಾ, ಮತ್ತೊಂದು ಸೌತೆಕಾಯಿ ಬೇಕಾ, ಎಲ್ಲನೂ ತಂದು ಅವರು ನಮಗೆ ಕೊಟ್ಟು ನಮ್ಗೆ ಸಹಕರಿಸಿ ಮುಂದಕ್ಕೆ ಇನ್ನು ಮೂವ್ ಮಾಡಿ ಅಂತ ಹೇಳಿದ್ದಾರೆ. ಇದುವರೆಗೂ ಮೂವ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತೀವಿ.